शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇಟ್ಕೊಂಡು ಎದುರಿ ಎಲ್ಲ ಹಾಕ್ಯಾರಿ ಅದು ಸವಿದ್ರದು ಯಾಕೆ ಇಂದು ವಿಜಯಪುರ ನಗರದಲ್ಲಿ ಐತಿಹಾಸಿಕ ಈ ಹೊಸ ವಿಠ್ಠಲ ಮಂದಿರ ದೇವಸ್ಥಾನದಲ್ಲಿ ಇವತ್ತು ಆಷಾಢ ಏಕಾದಶಿ ಪುಣ್ಯಕ್ಷೇತ್ರದಲ್ಲಿ ನಮ್ದು ವಿಜಯಪುರ ನಗರದ ಇವತ್ತು ಪುಣ್ಯಕ್ಷೇತ್ರದಲ್ಲಿ ಆಷಾಢ ಎಲ್ಲರೂ ಇವತ್ತು ಉಪವಾಸ ಪಂಢರಪುರ ಏನು ಧ್ಯಾನ ನಾವು ಇವತ್ತೆಲ್ಲ ಮಾಡ್ತೀವಿ ಎಲ್ಲ ನಮ್ಮೆಲ್ಲ ವಿಜಯಪುರ ನಗರದ ಬರುವಂಥ ದಿನದಲ್ಲಿ ಎಲ್ಲ ಉತ್ತಮ ಮಳೆ ಬೆಳೆ ನಾವೆಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಒಳ್ಳೇದಾಗಲಿ ವಿಜಯಪುರ ನಗರದ ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿವಿ. ಅದೇ ರೀತಿಯಾಗಿ ಇವತ್ತು ಪಂಢರಪುರದಲ್ಲಿ ಕನಿಷ್ಠ ಒಂದು 35 ಲಕ್ಷದಿಂದ 40 ಲಕ್ಷ ಜನ ಇವತ್ತು ಸೇರಲ್ಲಿ ಇವತ್ತು ದೊಡ್ಡ ಏಕಾದಶಿ ಇವತ್ತು. ಅದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳಿಸಿ ಪ್ರಾರ್ಥನೆ ಮಾಡಿ ಇವತ್ತು ಏಕಾದಶಿ ನಾವು ಹೊರಕತಿ 48 ವಯಸ್ಸು ನಮ್ದು ಐತಿ. 40 ವರ್ಷ ನಾವು ನಮ್ಮ ಓಣಿ ಇಲ್ಲೇ ಐತಿ. ನಾವು ನಿರಂತರವಾಗಿ ದೇವಸ್ಥಾನ ಬರ್ತೀವಿ ನಿರಂತರ. ವಿಶೇಷವಾಗಿ ಈ ಒಂದು ಏಕಾದಶಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯನ್ನು ಕೋರುತ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಏನ ಹೊಂದಿಕೊಂಡಿರುವಂಥ ಸುಪ್ರಸಿದ್ಧವಾದಂಥ ಏನು ಪಂಢರಪುರ ಒಂದು ಐತಿಹಾಸಿಕವಾಗಿ ಇವತ್ತಿನ ದಿವಸ ಸುಮಾರು 40 ರಿಂದ 50 ಲಕ್ಷ ಜನ ಇವತ್ತು ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ದಿಂಡಿ ಮೂಲಕ ಇವತ್ತು ಪಂಢರಪುರ ಸೇರಿ ವಿಠ್ಠಲ ರುಕ್ಮಿಣಿಯ ದರ್ಶನವನ್ನು ಪಡಿತಾರೆ. ಅದೇ ರೀತಿ ವಿಜಯಪುರ ನಗರದಲ್ಲಿ ಕೂಡ ಬಹಳ ಜನಕ್ಕೆ ಪಂಢರಪುರಕ್ಕೆ ಹೋಗಲಾರ್ದವರು ಇಲ್ಲಿ ಕೂಡ ನ್ಯೂ ವಿಠ್ಠಲ ಮಂದಿರ ಅಂತೇಳಿ ಬಹಳ ಪ್ರಾಚೀನವಾದಂಥ ಐತಿಹಾಸಿಕವಾದಂಥ ದೇವಾಲಯ ಇದೆ. ಇಲ್ಲಿ ಕೂಡ ಬೆಳಗ್ಗೆಯಿಂದ ಅನೇಕ ಭಕ್ತರು ಕೂಡ ಉಪವಾಸವನ್ನ ಮಾಡಿ ದೇವರ ನೆನೆಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಈ ಆಷಾಢ ಏಕಾದಶಿಯ ಶುಭಾಶಯ ಕೋರಿ ಎಲ್ಲ ನಾಡಿನ ಜನತೆಗೆ ಒಳ್ಳೇದಾಗ್ಲಿ. ನಮ್ಮ ರಾಜ್ಯದಲ್ಲಿ ಕೂಡ ಏನು ಬರ ಅವರಿಸ್ಥಿತಿ ಆದ್ರೂ ಕೂಡ ದೂರವಾಗ್ಲಿ, ಮಳೆ ಸಕಾಲದಲ್ಲಿ ಮಳೆ ಆಗಲಿ ಅಂತೇಳಿ ಇವತ್ತಿನ ದಿವಸ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ. ಇವತ್ತು ಆಷಾಢ ಏಕಾದಶಿ ಸಲುವಾಗ ಎಲ್ಲಾರು ನಿಮ್ ಮನಿ ಒಳಗ್ ನೀವು ಉಪವಾಸ ಇರ್ರಿ. ಯಾವತ್ತು ವಿಠಲ್ ವಿಠಲ್ ಅಂತೀರಿ. ಹರಿ ಓಂ. ಆಷಾಢ ಏಕಾದಶಿ ಬಹಳ ಸ್ಪೆಷಲ್ ರೀ. ನಾವು ವರ್ಷ ಮಾಡಿ ಎಲ್ಲ ಒಳ್ಳೇದಾಗೆಲ್ಲ ಚಲೋ ಆಗೈತ್ರಿ. ಎಲ್ಲ ನಾವು ವರ್ಷ ಹಂಗ ಮಾಡ್ತಾ ಇದ್ವಿ. ಮನೆ ಮಂದಿ ಎಲ್ಲಾರು ಮಾಡ್ತೀವಿ. ಏಕಾದಶಿ ಬಗ್ಗೆ ಅಷ್ಟು ಮಾಹಿತಿ. ಏಕಾದಶಿ ಚಲೋ ರೀ. ಇವು 2 ಏಕಾದಶಿ ಬರ್ತಾವ್ರಿ. ಕಾರ್ತಿಕ್ ಒಂದು, ಆಷಾಢ ಒಂದು, ಮೇನ್ ಏಕಾದಶಿ. ಎಲ್ಲ ವರ್ಷ ಮಾಡಿದ್ರೆ ಎಲ್ಲ ಒಳ್ಳೇದಾಗೆಲ್ಲ ಚಲೋ ಆಗಿದೆ. ವೈಕುಂಠ ಏಕಾದಶಿ ಒಂದು ನಾವೆಲ್ಲ ಪ್ರತಿ ವರ್ಷ ಪಂಢರಪುರಕ್ಕೆ ಹೋಗ್ಬೇಕಿತ್ತು. ಆದ್ರೆ ಈ ವರ್ಷ ಏನೋ ಇಲ್ಲೇ ನಮ್ಮ ಒಂದು ವಿಠಲ ಮಂದಿರದಲ್ಲಿ ಇದು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಏಕಾದಶಿ ಒಂದು ವೈಕುಂಠ ಏಕಾದಶಿ ಒಂದು ಶ್ರೇಷ್ಠವಾದ ಒಂದು ಮಾಸ. ಇಲ್ಲಿ ಎಲ್ಲರೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ನಾವು ಕೂಡ ಬಂದಿದ್ದೇವೆ. ಎಲ್ಲರೂ ಪಾಂಡುರಂಗ ವಿಠಲನ ಒಂದು ಆಶೀರ್ವಾದ ಪಡಿಬೇಕೆಂದು ಬಂದಿದ್ದೇವೆ. ಮತ್ತೆ ಎಲ್ಲ ದೇವರು ಪಾಂಡುರಂಗ ವಿಠಲ ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ, ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ.